ಮನೆ ಮುಂದೊಂದು ಹೂ ಆಗಿದೆ, ಅದ್ರ ಸಾರ್ಥಕ್ಯ ಎಲ್ಲಿದೆ ಅಂತ. ಅದಕ್ಕೆ ವಾಸನೆ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಆದರೆ ಹೂ ಆಗಿದೆ ಅಂತ ಸುತ್ತಮುತ್ತ ಇರೋರು ಗೊತ್ತಾಗುತ್ತೆ. ಹೂ ಇದೆ ನೋಡ್ರಿ, ವಾಸನೆ ಬರ್ತಾ ಇದೆಯಲ್ಲೋ ಮಲ್ಲಿಗೆ ಹೂ. ಅದಕ್ಕೆ ಒಂದು ಮಲ್ಲಿಗೆ ಹೋಗಿತ್ತು ಮನೇಲಿ ತೂಗು ಹಾಕ್ಬಿಡಿ ಗುಟಕ್ಕೆ, ಆ ಕೋಣೆ ತುಂಬ ವಾಸನೆ ಇರುತ್ತೆ. ಒಂದು 4 ತಾಸಿಗೆ ಒಣಗೋಗುತ್ತೆ, ಅದು ಏನೂ ಪ್ರಯೋಜನ ಇಲ್ಲ ಅದು. ಆದರೆ ನನಗೆ ಸಂತೋಷ ಆಗೋದಂದರೆ ಬೆಳಗ್ಗೆ ಬಿಡಿಸಿದಂಥ ಹೂವು ಸಾಯಂಕಾಲ ಮುದುಡು ಹೋಗುತ್ತೆ. ಬದುಕೋದು 6 ತಾಸೋ 8 ತಾಸು 10 ತಾಸು. ಆದ್ರೆ ಬದುಕೋ 8 ತಾಸು ಗೊತ್ತಿದೆ ಅದಕ್ಕೆ, ಜಾಸ್ತಿ ಬದುಕೋಲ್ಲ, 8 ತಾಸು ಬದುಕೋದನ್ನು ಗೊತ್ತಿದ್ರು ಕೂಡ ಕೊನೆ ಕ್ಷಣದವರೆಗೂ ವಾಸನೆ ಕೊಡುತ್ತೆ ಅಲ್ರಿ ಅದು. ಇರೋದು ಎಷ್ಟು ದಿವಸ, ನಾನೇ ಯಾಕೆ ಕೊಡಬೇಕು ಅಂತ ಅನ್ಲಿಲ್ಲ. ಆ ಹೂವೇ ಸಂಭ್ರಮದಲ್ಲಿ ಇರಬೇಕಾದ್ರೆ 60-70 ವರ್ಷ ಬದುಕುವಂಥ ನಾವ್ಯಾಕ್ರಿ ಹೇಳಬೇಕು? 7 ತಾಸು ಬದುಕುವಂಥ ಹೂವೇ ಸಂತೋಷವಾಗಿರುವಾಗ 70 ವರ್ಷ ಬದುಕುವಂಥ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಇರುವಷ್ಟು ದಿವಸ ಸಂಭ್ರಮದಿಂದ ಬದುಕೋಣಪ್ಪ. ನಾಳೆ ಬೆಳಗ್ಗೆ ಬದುಕಿರ್ತೀನಿ ಅಂತ ಗ್ಯಾರಂಟಿ ಇಲ್ಲ. ಈಗ ಇದ್ದೀನಲ್ಲ, ಯಾಕೆ ಕೊರಗು, ಕೆಟ್ಟ ಮಾತು ಯಾಕೆ, ಯಾಕೆ ಮುಖ ಸಣ್ಣ ಮಾಡ್ಕೋಬೇಕು? ಬದುಕೋರ್ದು ಸಂಭ್ರಮ ಬದುಕೋಣ.